ಡಿಕೆಶಿಗೆ ಧನ್ಯವಾದ ತಿಳಿಸಿದ್ದಾರೆ ನಟ ಕಿಚ್ಚ ಸುದೀಪ್. ಬಿಗ್ ಬಾಸ್ ಮನೆ ಓಪನ್ ಆದ ಬೆನ್ನಲ್ಲೇ ಡಿಕೆಶಿಗೆ ಧನ್ಯವಾದ ತಿಳಿಸಿದ್ದಾರೆ. ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದ ಹೇಳ್ತೇನೆ. ನನ್ನ ಕರೆಗೆ ಸ್ಪಂದಿಸಿದಕ್ಕಾಗಿ ನಿಮಗೆ ಕೃತಜ್ಞನಾಗಿದ್ದೇನೆ. ಅಧಿಕಾರಿಗಳಿಗೂ ಧನ್ಯವಾದ ತಿಳಿಸಿದ್ದಾರೆ ನಟ ಸುದೀಪ್. ಟ್ವೀಟ್ ಮೂಲಕ ಕಿಚ್ಚ ಸುದೀಪ್ ಧನ್ಯವಾದವನ್ನ ತಿಳಿಸಿದ್ದಾರೆ. ಡಿಕೆಶಿಗೆ ಮೊದಲು ಧನ್ಯವಾದವನ್ನ ಹೇಳಿದ್ದಾರೆ. ಯಾಕಂದ್ರೆ ಈ ಒಂದು ರಿಓಪನ್ ಆದಂಥ ಅಂದ್ರೆ ಈಗ ಬಿಗ್ ಬಾಸ್ ಮನೆ ರಿಓಪನ್ ಆಗಿದೆ. ಇದರಲ್ಲಿ ಪ್ರಮುಖ ಪಾತ್ರವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅಂದ್ರೆ ಅವರೇ ಒಂದು ಸೂಚನೆಯನ್ನ ನೀಡಿರುವಂಥದ್ದು. ಅವರ ಸೂಚನೆಯ ಬೆನ್ನಲ್ಲೇ ಇದೀಗ ಬಿಗ್ ಬಾಸ್ ಮನೆ ರಿಓಪನ್ ಆಗಿದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬಿಗ್ ಬಾಸ್ ಮನೆ ರಿಓಪನ್ ಆಗಿದೆ. ಸ್ಪರ್ಧಿಗಳನ್ನ ಕೂಡ ಒಂದು ರೆಸಾರ್ಟ್ನಿಂದ, ಖಾಸಗಿ ರೆಸಾರ್ಟ್ನಿಂದ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಮಾಡಲಾಗಿದೆ. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಎಲ್ಲ 17 ಸ್ಪರ್ಧಿಗಳು ಕೂಡ ಶಿಫ್ಟ್ ಆದ್ರು. ಈ ಬೆನ್ನಲ್ಲೇ ಬಿಗ್ ಬಾಸ್ ಮನೆ ಓಪನ್ ಆದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ನಟ ಕಿಚ್ಚ ಸುದೀಪ್. ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದ ಹೇಳ್ತೇನೆ. ನನ್ನ ಕರೆಗೆ ನೀವು ರಿಯಾಕ್ಟ್ ಮಾಡಿದ್ದಕ್ಕಾಗಿ ನಿಮಗೆ ಕೃತಜ್ಞನಾಗಿದ್ದೇನೆ. ಅಧಿಕಾರಿಗಳಿಗೂ ಧನ್ಯವಾದ ತಿಳಿಸಿದ್ದಾರೆ ನಟ ಕಿಚ್ಚ ಸುದೀಪ್. ಟ್ವೀಟ್ ಮೂಲಕ ಕಿಚ್ಚ ಸುದೀಪ್ ಧನ್ಯವಾದವನ್ನ ತಿಳಿಸಿದ್ದಾರೆ. ಇನ್ನು ಈ ಹಿಂದೆ ಏನು ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಸ್ಟೇಟ್ಮೆಂಟ್ ಇಟ್ಕೊಂಡು ಸಾಕಷ್ಟು ರಾಜಕೀಯ ನಾಯಕರು ಅಂದ್ರೆ ವಿಪಕ್ಷ ನಾಯಕರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ಕಾರಣ, ಅಂದ್ರೆ ಬಿಗ್ ಬಾಸ್ ಸ್ಟುಡಿಯೋಗೆ ಅಥವಾ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಬೀಳೋದಕ್ಕೆ ಡಿಕೆ ಶಿವಕುಮಾರ್ ಅವರೇ ಕಾರಣ ಅನ್ನೋದಾಗಿ ಆರೋಪವನ್ನ ಕೂಡ ಮಾಡ್ತಾ ಇದ್ರು. ಆದ್ರೆ ಇದೀಗ ಅವರೇ ಒಂದು ಸೂಚನೆಯನ್ನ ನೀಡಿ ಡಿಸಿಗೆ ಹೇಳಿ ಈ ಒಂದು ಬಿಗ್ ಬಾಸ್ ಮನೆಯನ್ನ ರಿಓಪನ್ ಮಾಡಿಸಿದ್ದಾರೆ. ಈ ಬೆನ್ನಲ್ಲೇ ಸುದೀಪ್ ಅವರು ಕೂಡ ಅವರಿಗೆ ಒಂದು ಥ್ಯಾಂಕ್ ನೋಟ್ನ ಹೇಳಿದ್ದಾರೆ ಟ್ವಿಟರ್ನಲ್ಲಿ. ಇನ್ನು ಟ್ವೀಟ್ ಮೂಲಕ ಕಿಚ್ಚ ಸುದೀಪ್ ಧನ್ಯವಾದವನ್ನ ತಿಳಿಸಿದ್ದಾರೆ. ಬಿಗ್ ಬಾಸ್ ಮನೆ ಓಪನ್ ಆದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದ ಹೇಳಿದ್ದಾರೆ. ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದ ಹೇಳ್ತೇನೆ. ಜೊತೆಗೆ ನನ್ನ ಕರೆಗೆ ನೀವು ರಿಯಾಕ್ಟ್ ಮಾಡಿದ್ದಕ್ಕಾಗಿ, ರೆಸ್ಪಾನ್ಸ್ ಮಾಡಿದ್ದಕ್ಕಾಗಿ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ. ನಿಮ್ಮ ಜೊತೆಗೆ ಎಲ್ಲ ಅಧಿಕಾರಿಗಳಿಗೂ ಧನ್ಯವಾದ ಅಂತ ತಿಳಿಸಿದ್ದಾರೆ ನಟ ಸುದೀಪ್. ಟ್ವೀಟ್ ಮೂಲಕ ಕಿಚ್ಚ ಸುದೀಪ್ ಧನ್ಯವಾದವನ್ನ ತಿಳಿಸಿದ್ದಾರೆ. ಇನ್ನು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಅನ್ನೋದು ಇದರಲ್ಲಿ ಕೇವಲ 17 ಸ್ಪರ್ಧಿಗಳಲ್ಲ ಅಥವಾ ಕೇವಲ ಸುದೀಪ್ ಒಬ್ಬರೇ ಅಲ್ಲ. ಇಲ್ಲಿ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಇದರ ಹಿಂದೆ ವರ್ಕ್ ಮಾಡ್ತಾ ಇರ್ತಾರೆ. 1,000ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇರ್ತಾರೆ. ಹೀಗಾಗಿ ಏಕಾಏಕಿ ಈ ರೀತಿ ಬೀಗ ಬಿದ್ದಿದ್ದು ಅವರಿಗೂ ಕೂಡ ಕಲಾವಿದರ ಹೊಟ್ಟೆ ಮೇಲೆ ಹೊಡೆಯದಾಗುವಂಥ ಒಂದು ಸಿಚುವೇಶನ್ ಇದು. ಸೊ ಹೀಗಾಗಿ ಇದರಿಂದ ಏನು ಈಗ ಡಿಕೆ ಶಿವಕುಮಾರ್ ಅವರು ಒಂದು ಸ್ಟ್ಯಾಂಡ್ ತಗೊಂಡು ಡಿ ಸಿ ಅವರಿಗೆ ಸೂಚನೆಯನ್ನ ನೀಡಿ ಬಿಗ್ ಬಾಸ್ ಮನೆಗೆ ಬೀಗವನ್ನು ಏನು ಹಾಕಲಾಗಿತ್ತು ಅದನ್ನು ರಿಓಪನ್ ಮಾಡಿಸಿದ್ದಾರೆ. ಇದಕ್ಕಾಗಿ ಟ್ವೀಟ್ ಮೂಲಕ ಕಿಚ್ಚ ಸುದೀಪ್ ಧನ್ಯವಾದವನ್ನ ತಿಳಿಸಿದ್ದಾರೆ. ಅಧಿಕಾರಿಗಳಿಗೂ ಧನ್ಯವಾದವನ್ನ ತಿಳಿಸಿದ್ದಾರೆ. ನೀವು ಕೂಡ ಅವರ ಟ್ವೀಟನ್ನು ನೋಡ್ತಾ ಇದ್ದೀರಾ. ನನ್ನ ಕರೆಗೆ ಅಥವಾ ನನ್ನ ಮಾತಿಗೆ ನೀವು ರೆಸ್ಪಾನ್ಸ್ ಮಾಡಿದ್ದಕ್ಕಾಗಿ ನಿಮಗೆ ಕೃತಜ್ಞನಾಗಿದ್ದೇನೆ. ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದ ಹೇಳ್ತೇನೆ ಅಂತ ಬಿಗ್ ಬಾಸ್ ಮನೆ ಓಪನ್ ಆದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ಗೆ ಧನ್ಯವಾದವನ್ನ ಹೇಳಿದ್ದಾರೆ ಕಿಚ್ಚ ಸುದೀಪ್. ಇನ್ನು 11 ಸೀಸನ್ವರೆಗೂ ಸುದೀಪ್ ಅವರೇ ನಿರೂಪಣೆಯನ್ನ ಮಾಡ್ಕೊಂಡು ಬಂದರು. ಇನ್ನು 12ನೇ ಸೀಸನ್ಗೆ ನಾನು ಕಂಟಿನ್ಯೂ ಮಾಡೋದಿಲ್ಲ ಎನ್ನುವುದಾಗಿ 11ನೇ ಸೀಸನ್ ನಡೀತಿರ್ಬೇಕಾದ್ರೆ ಒಂದು ಟ್ವೀಟ್ ಮೂಲಕ ಮಾಹಿತಿಯನ್ನು ನೀಡ್ತಾರೆ. ಇದು ಅಭಿಮಾನಿಗಳಿಗೆ ಸಾಕಷ್ಟು ಬೇಸರವನ್ನ ಉಂಟು ಮಾಡಿತು. ಅಂದರೆ ಸಾಕಷ್ಟು ಜನ ಸುದೀಪ್ ಅವರಿಗೋಸ್ಕರನೇ ಬಿಗ್ ಬಾಸ್ ಸೀಸನ್ನ ನೋಡ್ತಾ ಇದ್ರು. ಆದರೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಸೀಸನ್ 12ಕ್ಕೆ ಸುದೀಪ್ ಅವರು ಎಂಟ್ರಿ ಕೊಟ್ಟು ಅಭಿಮಾನಿಗಳಿಗೆ ಸಂತಸ ತಂದಿದ್ರು. ಇದೀಗ ಅದಾದ್ಮೇಲೆ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಯಿತು, ಲಾಕ್ ಆಯಿತು ಇಡೀ ಸ್ಟುಡಿಯೋಸ್. ಆದರೆ ಬಿಗ್ ಬಾಸ್ ಮನೆ ಇದೀಗ ಓಪನ್ ಆಗಿದೆ. ಓಪನ್ ಆದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ಗೆ ಧನ್ಯವಾದವನ್ನ ಹೇಳಿದ್ದಾರೆ ಕಿಚ್ಚ ಸುದೀಪ್.